ಹೆಚರಿಕೋಟೆ ಪಟ್ಟಣದ ಕನಕಭವನ ಆವರಣದಲ್ಲಿ ಹನುಮ ಸೇವಾ ಸಮಿತಿಯಿಂದ 6ನೇ ವರ್ಷದ ಹನುಮ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಅನಿಲ್ ಚಿಕ್ಕಮಾದೂರ್ ಅವರು, ನಾನು ಪ್ರಧಾನಿ ಮೋದಿರವರಿಗೆ ಮನವಿ ಮಾಡಿದ್ದೇನೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಮೆ ಜೊತೆಗೆ ವಾಲ್ಮೀಕಿರವರ ಪುತ್ಥಳಿಯನ್ನ ನಿರ್ಮಿಸಿ ಅಂತ ಮನವಿ ಮಾಡಿದ್ದೆ. ಅದರಂತೆ ವಾಲ್ಮೀಕಿರವರ ಪುತ್ಥಳಿ ನಿರ್ಮಿಸಿ ಅಲ್ಲಿನ ರೈಲು ನಿಲ್ದಾಣಕ್ಕೆ ವಾಲ್ಮೀಕಿ ಹೆಸರಿಟ್ಟಿರುವುದು ಪ್ರಶಂಸನೀಯ ಎಂದರು. ಇನ್ನು ಮೆರವಣಿಗೆಯಲ್ಲಿ ತಾಲೂಕಿನ ಬೇರೆ ಬೇರೆ ಗ್ರಾಮಗಳಿಂದ ಹನುಮನ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರು. ಪಟ್ಟಣದ ಮುಖ್ಯ ರಸ್ತೆಗಳು ತಳಿರು ತೋರಣಗಳಿಂದ ಕಂಗೊಳಿಸ್ತಾ ಇತ್ತು. ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಹೊರಟಂತಹ ಮೆರವಣಿಗೆಯಲ್ಲಿ ವೀರಗಾಸೆ ಕುಣಿತ, ಡೊಳ್ಳು ಕುಣಿತ ಸೇರಿದಂತೆ ಹಲವು ಕಲಾ ತಂಡಗಳ ಮೂಲಕ ಮೆರವಣಿಗೆಯು ವರದರಾಜಸ್ವಾಮಿ ದೇವಸ್ಥಾನದಲ್ಲಿ ಸಮಾವೇಶಗೊಂಡಿತು. ಇವತ್ತು ನಮ್ಮ ಹೆಗಡದೇವನಕೋಟೆ ತಾಲೂಕಿನಲ್ಲಿ ನಮ್ಮ ಹನುಮ ಸಮಿತಿಯವರು ಬಹಳ ಅರ್ಥಪೂರ್ಣಕವಾಗಿ ಹನುಮಾನ್ ಜಯಂತಿಯನ್ನು ಪ್ರತಿ ವರ್ಷನೂ ಕೂಡ ಭಕ್ತಿ ಭಾವದಿಂದ ಆಚರಣೆಯನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಮೊದಲನೇದಾಗಿ ಹನುಮಾನ್ ಜಯಂತಿ ಎಲ್ಲ ಸಮಿತಿ ಸದಸ್ಯರಿಗೆ ನಾನು ತುಂಬುವುದರಿಂದ ಧನ್ಯವಾದಗಳು. ಅದಕ್ಕೆ ಅದೊಂದು ಭಾವೈಕ್ಯದ ಸಂಬಂಧ. ಕೇಸರಿ ಶಾಲು ಅನ್ನೋದು ಇವ್ರನ್ನೇ ಹಾಕಬೇಕು, ಅದೇ ಹಾಕಬೇಕು, ಇದೇ ಹಾಕಬೇಕು ಅಂತ. ಕೇಸರಿ ಅಂತಕ್ಕಂಥದ್ದು ಎಲ್ಲ ಧರ್ಮಗಳಿಗೂ ಎಲ್ಲ ಜಾತ್ಯತೀತವಾಗಿ ಸೀಮಿತವಾಗಿರ್ತಕ್ಕಂಥ ಸಂಕೇತ ಆಗಿರ್ತಕ್ಕಂಥದ್ದು. ಹನುಮಾನಲ್ಲಿ ಯಾವ ರೀತಿ ಶಕ್ತಿ ಇದೆ ಅಂತಲೂ ಕೂಡ ಇವತ್ತು ಪರಿಚಯನ ಮಹರ್ಷಿ ವಾಲ್ಮೀಕಿ ಅವರು ಮಾಡಿಕೊಟ್ಟಿರ್ತಕ್ಕಂಥದ್ದು. ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ಇವತ್ತು ಪ್ರತಿಷ್ಠಾಪನೆಯನ್ನ ನಮ್ಮ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿ ಅವರು ಮಾಡ್ತಾ ಇದ್ದಾರೆ. ನಾನು ಕೂಡ ಅವರಿಗೆ ನನ್ನ ಟ್ವಿಟರ್ ಮೂಲಕ ಅವರಿಗೆ ಮನವಿಯನ್ನು ನಾನು ಸಲ್ಲಿಸಿದ್ದೀನಿ, ಮೇಲ್ ಮೂಲಕನೂ ಕೂಡ. ಅಲ್ಲೂ ಕೂಡ ಮಹರ್ಷಿ ವಾಲ್ಮೀಕಿ ಅವರ ಪುತ್ಥಳಿಯನ್ನು ಕೂಡ ಮಾಡಿಕೊಡ್ಬೇಕು ಅಂತಲೂ ಕೂಡ ಕೇಳಿದ್ದೀನಿ. ಆ ಸಂದರ್ಭದಲ್ಲಿ ಅವರು ಮಹರ್ಷಿ ವಾಲ್ಮೀಕಿ ಅವರ ಒಂದು ಹೆಸರಿನಲ್ಲಿ ರೈಲ್ವೆ ಸ್ಟೇಷನ್ ಕೂಡ ಅಲ್ಲಿಯ ಒಂದು ಜಾಗದಲ್ಲಿ ಉದ್ಘಾಟನೆಯನ್ನ ಮಾಡಿದ್ದಾರೆ. ಜೊತೆಗೆ ಇವತ್ತು ಹನುಮಾನ್ ಜಯಂತಿ ಹಿಂದಿನಲ್ಲೂ ಕೂಡ ಬಹಳಷ್ಟು ಅರ್ಥಪೂರ್ಣವಾಗಿ ಎಲ್ಲಾ ಕಡೆನೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನಮ್ಮ ತಾಲೂಕಿನಲ್ಲಿ ಬಹಳ ಯುವಕರು ಮತ್ತೆ ಸಮಿತಿ ಸದಸ್ಯರು ಎಲ್ಲರೂ ಕೂಡ ಬಹಳ ಹಲವಾರು ತಿಂಗಳಿಂದ ಈ ಒಂದು ಹನುಮಾನ್ ಜಯಂತಿ ಮಾಡಬೇಕು ಅಂತಲೂ ಕೂಡ ಶ್ರಮವನ್ನ ವಹಿಸಿದ್ದಾರೆ. ಖಂಡಿತವಾಗ್ಲೂ ಬಹಳ ಅರ್ಥಪೂರ್ಣವಾಗಿ ಭಕ್ತಿ ಭಾವೈಕ್ಯತೆಯಿಂದ ನಮ್ಮ ತಾಲೂಕಿನಲ್ಲಿ ಆಚರಣೆ ಮಾಡ್ತಿದ್ದೀರಿ. ಇದು ನಡ್ಕೊಂಡು ಹೋಗ್ಲಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಹಾರೈಸ್ತೀವಿ. ಎಲ್ಲಾ ಸಂಕೇತನು ಬಹುತೇಕವಾಗಿ ಇಲ್ಲಿ ಯಾವುದೇ ಧರ್ಮ ಇಲ್ಲ, ಜಾತಿ ಇಲ್ಲ, ಎಲ್ಲರೂ ಕೂಡ ಒಂದೇ ಎಂಬ ಭಾವನೆಯಿಂದ ಈ ಜಯಂತಿಯನ್ನು ಆಚರಣೆ ಮಾಡಲಾಗಿದೆ. ಬಹಳ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಇವತ್ತು ನಮ್ಮ ಭಕ್ತರಿಗೆ ಹನುಮಾನ ಏನು ಭಕ್ತಿ ಯಾವ ರೀತಿ ರಾಮನ ಭಕ್ತ ಹನುಮ ಆಗಿದೋ ಅದೇ ರೀತಿ ನಾವೆಲ್ಲರೂ ಕೂಡ ಹನುಮನ ಭಕ್ತರಾಗಿ ಇವತ್ತು ಸೇವೆಯನ್ನು ನಾವೆಲ್ಲರೂ ಕೂಡ ಸಲ್ಲಿಸ್ತಾ ಇದ್ದೀವಿ. ಜಯಂತಿಯನ್ನು ಇವತ್ತು ಹೆಚರಿಕೋಟೆ ಪಟ್ಟಣದಲ್ಲಿ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದು, ಎಲ್ಲರೂ ಕೂಡ ಎಲ್ಲ ಭಕ್ತರು ಕೂಡ ಅವರ ನಕಾರಾತ್ಮಕತೆಯನ್ನು ತೊಡೆದು ಹಾಕುವಲ್ಲಿ ಶ್ರೀ ಹನುಮನ ಜಯಂತಿ ಆಚರಣೆ ಮಾಡುವಂಥದ್ದು ಬಹಳ ಮುಖ್ಯವಾದಂಥದ್ದು. ಮತ್ತು ಶ್ರೀರಾಮನ ಪವನ ಭಕ್ತನಾದಂಥ ಹನುಮನ ಜಯಂತಿಯನ್ನು ಆಚರಣೆ ಮಾಡುವುದರ ಮುಖಾಂತರ ನಮ್ಮಲ್ಲಿಯೂ ಕೂಡ ಶೌರ್ಯ, ಶಕ್ತಿ ಮತ್ತು ಛಲದ ಒಂದು ಭಾವನೆ ಮತ್ತು ಆ ಒಂದು ಶಕ್ತಿ ಮೂಡುವಂಥದ್ದು.